ನಮಸ್ಕಾರ, ವೆಲ್ಕಮ್ ಟು ಪ್ಯಾರಾಮೆಡಿಕಲ್ ಕನ್ನಡ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಕ್ಲಾಸಿಫಿಕೇಷನ್ಸ್, ಕಾರ್ಬೋಹೈಡ್ರೇಟ್ನ ಕ್ಲಾಸಿಫಿಕೇಷನ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಇದು DDT ಅಂದರೆ ಡಯಾಲಿಸಿಸ್ ಮತ್ತು DOTAT ಅಂದರೆ OT ಟೆಕ್ನಿಷಿಯನ್ ಕೋರ್ಸ್ ಮತ್ತು DMLT ಈ ಒಂದು ಕೋರ್ಸ್ಗಳಿಗೆ ಕಾಮನ್ ಆಗಿರುವಂಥ ಒಂದು ಟಾಪಿಕ್ ಇದು ಕಾರ್ಬೋಹೈಡ್ರೇಟ್. ಸೊ ಈ ಒಂದು ಕಾರ್ಬೋಹೈಡ್ರೇಟ್ದ ಒಂದು ನೋಟ್ಸನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ಇದನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಆಮೇಲೆ ಇನ್ನೂ ನಿಮಗೆ ಬೇರೆ ಬೇರೆ ಟಾಪಿಕ್ಗಳನ್ನು ನಾನು ಪ್ಲೇಲಿಸ್ಟಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ, ಹೋಗಿ ನೀವು ನೋಡ್ಕೊಳ್ಬೋದು. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಕಾರ್ಬೋಹೈಡ್ರೇಟ್ ಅಂದ್ರೇನು? ಕಾರ್ಬೋಹೈಡ್ರೇಟ್ಸ್ ಆರ್ ದಿ ಆರ್ಗ್ಯಾನಿಕ್ ಕಂಪೌಂಡ್ಸ್. ಇವುಗಳು ಒಂದು ಆರ್ಗ್ಯಾನಿಕ್ ಕಂಪೌಂಡ್ಗಳು ವಿಚ್ ಕಂಟೈನಿಂಗ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ ಆರ್ ಪಾಲಿಹೈಡ್ರಾಕ್ಸಿ ಕೀಟೋನ್ಸ್. ಇವುಗಳು ಪಾಲಿಹೈಡ್ರಾಕ್ಸಿ ಅಂದರೆ ಬಹಳಷ್ಟು ಹೈಡ್ರಾಕ್ಸಿ ಆಲ್ಡಿಹೈಡ್ಗಳನ್ನು ಅಥವಾ ಪಾಲಿಹೈಡ್ರಾಕ್ಸಿ ಕೀಟೋನ್ಗಳನ್ನು ಹೊಂದಿರ್ತವೆ. ಅಥವಾ ಸಬ್ಸ್ಟೆನ್ಸಸ್ ವಿಚ್ ಗಿವ್ ದೀಸ್ ಆನ್ ಹೈಡ್ರೋಲೈಸಿಸ್, ಅಥವಾ ಯಾವ ಸಬ್ಸ್ಟೆನ್ಸಸ್ಗಳು ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ ಅಥವಾ ಪಾಲಿಹೈಡ್ರಾಕ್ಸಿ ಕೀಟೋನ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ, ಅವು ಹೈಡ್ರೋಲೈಸಿಸ್ ಮಾಡಿದಾಗ ಅವುಗಳಿಗೆ ನಾವು ಕಾರ್ಬೋಹೈಡ್ರೇಟ್ಗಳು ಅಂತ ಕರಿತೇವೆ. ಓಕೆ, ಸೊ ಕಾರ್ಬೋಹೈಡ್ರೇಟ್ ಡೆಫಿನೇಷನ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಬ್ಸ್ಟೆನ್ಸಸ್ ವಿಚ್ ಆನ್ ಹೈಡ್ರೋಲೈಸಿಸ್, ಯಾವ ವಸ್ತುಗಳನ್ನು ನಾವು ಹೈಡ್ರೋಲೈಸಿಸ್ ಮಾಡಿದಾಗ ಅವುಗಳು ಪಾಲಿಹೈಡ್ರಾಕ್ಸಿ ಕೀಟೋನ್ಸ್ ಅಥವಾ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ, ಅವುಗಳಿಗೆ ನಾವು ಕಾರ್ಬೋಹೈಡ್ರೇಟ್ಗಳು ಅಂತ ಕರಿತೇವೆ. ಸೊ ಈ ಒಂದು ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಯಾವೆಲ್ಲ ಕ್ಲಾಸಿಫಿಕೇಷನ್ ಇದ್ದಾವೆ? ಸೊ ಮೊನೋಸ್ಯಾಕ್ರೈಡ್, ಡೈಸ್ಯಾಕ್ರೈಡ್ ಮತ್ತು ಆಲಿಗೋಸ್ಯಾಕ್ರೈಡ್ಸ್, ಪಾಲಿಸ್ಯಾಕ್ರೈಡ್ಸ್ ಅನ್ನೋದು ಕ್ಲಾಸಿಫಿಕೇಷನ್ಗಳನ್ನು ನಾವಿಲ್ಲಿ ಏನು ಮಾಡಿದ್ದೀವಿ, ಸಬ್ ಕ್ಲಾಸಿಫಿಕೇಷನ್ ಆಗಿ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಇಲ್ಲಿ ಮೊನೋಸ್ಯಾಕ್ರೈಡ್ ಅಂದ್ರೇನು? ಮೊನೋಸ್ಯಾಕ್ರೈಡ್ಗೆ ನಾವು ಒನ್ ಶುಗರ್ ಮಾಲಿಕ್ಯೂಲ್ ಅಂತ ಕೂಡ ಕರಿತೀವಿ. ಅಥವಾ ಇದರ ಡೆಫಿನೇಷನ್ ಹೇಳೋದಾದರೆ ದೇ ಕ್ಯಾನ್ ನಾಟ್ ಬಿ ಹೈಡ್ರೋಲೈಸ್ಡ್ ಇನ್ ಟು ಸಿಂಪಲ್ ಫಾರ್ಮ್. ಇವುಗಳನ್ನು ಫರ್ದರ್ ಆಗಿ ನಾವೇನು ಮಾಡಲಿಕ್ಕೆ ಬರೋಂಗಿಲ್ಲ, ಮತ್ತೆ ಹೈಡ್ರೋಲೈಸಿಸ್ ಮಾಡಲಿಕ್ಕೆ ಬರೋಂಗಿಲ್ಲ, ಬ್ರೇಕ್ ಡೌನ್ ಮಾಡಲಿಕ್ಕೆ ಬರೋದಿಲ್ಲ. ಅಂಥ ಒಂದು ಮೋನೋ ಮಾಲಿಕ್ಯೂಲ್ಸ್ಗಳು ಅಥವಾ ಒಂದು ಮೊನೋಸ್ಯಾಕ್ರೈಡ್ಗಳು ಅಂತ ಕರಿತೀವಿ. ಒಂದೇ ಒಂದು ಶುಗರ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇರುತ್ತೆ. ಉದಾಹರಣೆಗೆ ಇಲ್ಲಿ ಗ್ಲೂಕೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್ಗಳು ಮೊನೋಸ್ಯಾಕ್ರೈಡ್ಗೆ ಉದಾಹರಣೆಗಳು. ಮೊನೋಸ್ಯಾಕ್ರೈಡನ್ನು ಫರ್ದರ್ ನಾವು ಟ್ರಯೋಸು, ಟೆಟ್ರೋಸು, ಪೆಂಟೋಸು, ಹೆಕ್ಸೋಸು ಅಂತ ನಾವು ಸಬ್ ಕ್ಲಾಸಿಫಿಕೇಷನ್ ಅನ್ನಾಗಿ ಮಾಡ್ಕೊಂಡಿದ್ದೀವಿ. ಟ್ರಯೋಸ್ ಅಂದರೆ 3 ಕಾರ್ಬನ್ ಅಟಮ್ಗಳು ಇರಬೇಕು, ಅವುಗಳಿಗೆ ನಾವು ಟ್ರಯೋಸ್ ಅಂತ ಕರಿತೀವಿ. ಉದಾಹರಣೆಗೆ ಗ್ಲಿಸರಲ್ ಡಿಹೈಡ್ಗಳು. ಆಮೇಲೆ ಟ್ರಯೋಸ್ ಅಂತಂದರೆ ಇಲ್ಲಿ 4 ಕಾರ್ಬನ್ ಅಟಮ್ಗಳು ಪ್ರೆಸೆಂಟ್ ಇರಬೇಕು, ಕಾರ್ಬೋಹೈಡ್ರೇಟ್ಗಳೇ, ಅದಕ್ಕೆ ನಾವು ಟ್ರಯೋಸ್ ಅಂತ ಕರಿತೀವಿ. ಉದಾಹರಣೆಗೆ ಎರಿಥ್ರೋಸ್ಗಳು. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಡೈಸ್ಯಾಕ್ರೈಡ್ ಅಂದ್ರೇನು? 2 ಶುಗರ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇದ್ದು ಅಂದರೆ ಅದನ್ನು ಡೈಸ್ಯಾಕ್ರೈಡ್ ಅಂತ ಕರಿತೀವಿ. 2 ಮೊನೋಸ್ಯಾಕ್ರೈಡ್ಸ್ ಕಂಬೈನ್ ಟು ಫಾರ್ಮ್ ಡೈಸ್ಯಾಕ್ರೈಡ್ ಅಂದರೆ 2 ಮೊನೋಸ್ಯಾಕ್ರೈಡ್ ಯೂನಿಟ್ಗಳು ಕೂಡಿಕೊಂಡು ಒಂದು ಡೈಸ್ಯಾಕ್ರೈಡ್ ಫಾರ್ಮೇಷನ್ ಆಗುತ್ತೆ. ಉದಾಹರಣೆಗೆ ನಾವಿಲ್ಲಿ ಸುಕ್ರೋಸ್, ಲ್ಯಾಕ್ಟೋಸ್, ರ್ಯಾನೋಸ್, ಆಮೇಲೆ ಮಾಲ್ಟೋಸ್, ಸ್ಟೆಚೋಸ್ ಇವೆಲ್ಲಗಳು ಡೈಸ್ಯಾಕ್ರೈಡ್ಗೆ ಉದಾಹರಣೆಗಳು. ನೆಕ್ಸ್ಟ್ ಆಲಿಗೋಸ್ಯಾಕ್ರೈಡ್ ಅಂದ್ರೇನು? 2 to 10 ಮೊನೋಸ್ಯಾಕ್ರೈಡ್ ಅಂದರೆ ಗ್ಲೂಕೋಸ್ ಶುಗರ್ ಯೂನಿಟ್ಸ್ಗಳು ಇದ್ದು ಅಂದರೆ 2 ರಿಂದ 10 ಅಂದರೆ 9, 2 ರಿಂದ 9 ಶುಗರ್ ಮಾಲಿಕ್ಯೂಲ್ಗಳು ಪ್ರೆಸೆಂಟ್ ಇದ್ದು ಅಂದರೆ ಅದಕ್ಕೆ ನಾವು ಆಲಿಗೋಸ್ಯಾಕ್ರೈಡ್ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್ಸ್ ಆರ್ ಹೈಡ್ರೋಲೈಸಿಸ್ ದೇ ಗಿವ್ 2 to 9 ಮೊನೋಸ್ಯಾಕ್ರೈಡ್ ಯೂನಿಟ್ಸ್. ಒಂದು ಕಾರ್ಬೋಹೈಡ್ರೇಟನ್ನು ಹೈಡ್ರೋಲೈಸಿಸ್ ಮಾಡಿದಾಗ ಅವು 2 ರಿಂದ 9 ಮೊನೋಸ್ಯಾಕ್ರೈಡ್ ಯೂನಿಟ್ಗಳನ್ನು ಕೊಡ್ತಿರಬೇಕು, ಅವುಗಳಿಗೆ ನಾವು ಆಲಿಗೋಸ್ಯಾಕ್ರೈಡ್ ಅಂತ ಕರಿತೀವಿ. ಉದಾಹರಣೆಗೆ ರೇನೋಸು, ಸ್ಟೆಚ್ಯೂಸು, ಪೆಂಟೋಸು, ಹೆಕ್ಸೋಸು ಇವೆಲ್ಲಗಳು ಏನಂತಂದರೆ ಒಂದು ಆಲಿಗೋಸ್ಯಾಕ್ರೈಡ್ಗೆ ಉದಾಹರಣೆಗಳು. 4ನೇದು ಪಾಲಿಸ್ಯಾಕ್ರೈಡ್ ಅಂದ್ರೇನು? ನಾನ್ ಶುಗರ್, ಇವುಗಳಿಗೆ ನಾವು ನಾನ್ ಶುಗರ್ ಅಂತ ಕರಿತೀವಿ, ಇವುಗಳು ಶುಗರುಗಳು ಅಲ್ಲ. ಸೊ ಪಾಲಿಸ್ಯಾಕ್ರೈಡ್ಸ್ ಆರ್ ದಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಇವು ತುಂಬ ಕಾಂಪ್ಲೆಕ್ಸಿಟಿ ಇರ್ತವೆ, ತುಂಬ ಜಟಿಲವಾಗಿರುವಂಥ ಕಾರ್ಬೋಹೈಡ್ರೇಟ್ಗಳು. ವಿಚ್ ಆನ್ ಹೈಡ್ರೋಲೈಸಿಸ್ ದೇ ಗಿವ್ ಲಾರ್ಜ್ ನಂಬರ್ ಆಫ್ ಮೊನೋಸ್ಯಾಕ್ರೈಡ್ ಯೂನಿಟ್ಸ್. ಇವುಗಳನ್ನು ಹೈಡ್ರೋಲೈಸಿಸ್ ಮಾಡಿದಾಗ ಇವುಗಳು ಲಾರ್ಜ್ ನಂಬರ್ ಒಳಗಡೆ, ಬಹಳಷ್ಟು ನಂಬರ್ ಒಳಗಡೆ ಮೊನೋಸ್ಯಾಕ್ರೈಡ್ ಯೂನಿಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ. ಉದಾಹರಣೆಗೆ ಸ್ಟಾರ್ಚ್ಗಳು, ಗ್ಲೈಕೋಜನ್, ಸೆಲ್ಯುಲೋಸ್ ಇವೆಲ್ಲ ಏನಂದರೆ ಪಾಲಿಸ್ಯಾಕ್ರೈಡ್ ಯೂನಿಟ್ಗೆ ಉದಾಹರಣೆಗಳು. ಈ ಒಂದು ಪಾಲಿಸ್ಯಾಕ್ರೈಡಲ್ಲಿ ಮತ್ತೆ ನಾವು ಫರ್ದರ್ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ. ಹೋಮೋ ಪಾಲಿಸ್ಯಾಕ್ರೈಡ್ ಮತ್ತು ಹೆಟ್ರೋ ಪಾಲಿಸ್ಯಾಕ್ರೈಡ್ ಅಂತ ಕ್ಲಾಸಿಫಿಕೇಷನ್ ಮಾಡ್ಕೊಂಡಿದ್ದೀವಿ. ಓಕೆ, ಇದು ಏನಂದರೆ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.